ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪುನರ್ವಸತಿ ಗೋಳು ನಿವಾರಿಸಲು ಬಿ ಶಿವರಾಮ್ ಒತ್ತಾಯ. ಡಿನೋಟಿಫಿಕೇಶನ್ ಮಾಡಿದಾಗಲೇ ಮಾತ್ರ ಜನರಿಗೆ ಮುಕ್ತಿ. ತಮ್ಮ ಹಕ್ಕು ಕಾಪಾಡಿಕೊಳ್ಳಲು ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಕರೆ ನೀಡಿದ ಮಾಜಿ ಸಚಿವರು. ಚೌಲ್ಗೆರೆ ಟೋಲ್ ಉದ್ಘಾಟನೆಗೆ ಕರವೇ ಕಿಡಿ. ಪ್ರತಿಭಟನೆಯ ಎಚ್ಚರಿಕೆ. ಸರ್ವಿಸ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹ. ಟೋಲ್ ಉದ್ಘಾಟನೆ ಮಾಡದಂತೆ ಕರವೇ ಎಚ್ಚರಿಕೆ. 5ನೇ ದಿನದ ಹೋರಾಟಕ್ಕೆ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ. ರೈತ ಸಂಘ ಭೇಟಿ. ಹೋರಾಟ ಅಂತ್ಯ. ಫೆಬ್ರವರಿ ಒಳಗೆ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ನೀಡಬೇಕು. ಜಯ ಕರ್ನಾಟಕದಿಂದ. ಡಿನೋಟಿಫಿಕೇಶನ್ ಮಾಡಿದಾಗ ಮಾತ್ರ ಪರಿಹಾರ ಸಿಗುತ್ತದೆ. ಅಲ್ಲಿವರೆಗೂ ಬೇಲೂರು ಕ್ಷೇತ್ರದ ಜನರಿಗೆ ಮುಕ್ತಿ ಇಲ್ಲ. ಈ ಬಗ್ಗೆ ತಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ಎಲ್ಲರೂ ಎದ್ದು ಹೊರಗೆ ಬಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತದೆ. ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಲು ಹೊರಗೆ ಬನ್ನಿ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಕರೆ ನೀಡಿದರು. ಹಾಸನದಲ್ಲಿ ಮಾತನಾಡಿ, ಹೇಮಾವತಿ ಜಲಾಶಯದ ಹಾಸನ, ಆಲೂರು, ಸಕಲೇಶಪುರ, ಅರಕಲಗೂಡು ಮುಳುಗಡೆಯಾಗಿದೆ. ಯಗಚಿಯಲ್ಲಿ ಮತ್ತು ವಾಟೆಹೊಳೆಯ ಬೇಲೂರು ತಾಲೂಕಿನಲ್ಲಿ ಮುಳುಗಡೆಯಾಗಿ ಜನಜೀವನದ ವ್ಯವಸ್ಥೆ ನೋಡಿದರೆ ಬೇಲೂರು ತಾಲೂಕು ಸುಧಾರಣೆ ಆದಂತೆ ಕಾಣುತ್ತಿಲ್ಲ. ಕುಟುಂಬಗಳಿಗೆ ಇಷ್ಟೊಂದು ಅನಾನುಕೂಲ ಏಕೆ? 383 ಹಳ್ಳಿಗಳಿಗೆ 193 ಗ್ರಾಮಗಳಲ್ಲಿ ತಲತಲಾಂತರದಿಂದ ಗ್ರಾಮಸ್ಥರು ಬಳಸಿಕೊಂಡು ಬಂದ ಭೂಮಿಯನ್ನ ಮುಳುಗಡೆಗೆಂದು ಮೀಸಲು ಮಾಡಿದ್ದಾರೆ. ಇದರ ಪರಿಣಾಮ ಗ್ರಾಮಗಳಲ್ಲಿ ನಿರಂತರ ಸಮಸ್ಯೆಯಾದ ಗೋಮಾಳದಲ್ಲಿ ದನಕರು ಇತರೆ ಚಟುವಟಿಕೆಗಳಿಗೆಲ್ಲ ಸಮಸ್ಯೆ ಆಗಿದ್ದು, ಅನೇಕ ಗ್ರಾಮಗಳಲ್ಲಿ ಗೋಮಾಳದಲ್ಲಿ ಗ್ರಾಮಗಳೇ ಬೆಳವಣಿಗೆಯಾಗಿದೆ. ಈ ಭಾಗದಲ್ಲಿ ಏನು ಇದೆ ಎಂಬುದನ್ನು ನೋಡದೆ ಮೀಸಲು ಮಾಡಿದ ಪರಿಣಾಮ ಇಂದು ವ್ಯವಸ್ಥಿತವಾದ ಗ್ರಾಮಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇರುವುದಿಲ್ಲ. ಮುಳುಗಡೆಯಾದಂತಹ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ದು, ಮಂಜೂರಾತಿ ಮಾಡದೇ ಇರುವ 4,000ಕ್ಕಿಂತ ಹೆಚ್ಚು ಅರ್ಜಿಗಳಿವೆ. ಯಾವ ಹಕ್ಕು ಇಲ್ಲದೆ ವಾಸ ಮಾಡುವ ವಾತಾವರಣ ಆ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ. ಮೂಲಭೂತ ಸೌಕರ್ಯ ಇಲ್ಲದೆ ಅಲ್ಲಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಎಂದರು. ಎಲ್ಲಾ ಸಮಸ್ಯೆಯಿಂದ ಮುಕ್ತಿ ಸಿಗಬೇಕಾದರೆ ಸರ್ಕಾರವು ಡಿನೋಟಿಫಿಕೇಶನ್ ಮಾಡಬೇಕೆಂದು ಆಗ್ರಹಿಸಿದರು. ಮುಳುಗಡೆ ಆಗಿರುವುದಕ್ಕೆ ಅರ್ಜಿಗಳು ಬಂದಿದೆ, ಪರಿಹಾರ ಹುಡುಕದೆ ಅರ್ಜಿ ವಜಾ ಮಾಡಿದೆ. ಹೀಗಾದ್ರೆ ಈ ತಾಲೂಕು ಹೇಗೆ ಅಭಿವೃದ್ಧಿಯಾಗುತ್ತದೆ ಎಂದು ಪ್ರಶ್ನೆ ಮಾಡಿದ್ರು. ನೋಟಿಫಿಕೇಶನ್ ಮಾಡಿದಾಗ ಮಾತ್ರ ಪರಿಹಾರ ಸಿಗುತ್ತದೆ. ಅಲ್ಲಿವರೆಗೂ ಕ್ಷೇತ್ರದ ಜನರಿಗೆ ಮುಕ್ತಿ ಇಲ್ಲ. ಸರ್ಕಾರದ ವಿರುದ್ಧ ಈ ಬಗ್ಗೆ ತಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ಎಲ್ಲರೂ ಎದ್ದು ಹೊರಗೆ ಬರಬೇಕಾಗುತ್ತದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಕರೆ ಕೊಟ್ಟರು. ಮನೆಗೆ ಬಗರ್ ಹುಕುಂನಲ್ಲಿರುವವರಿಗೆ ಹಕ್ಕು ಕೊಡಿ, ಬೇರೆ ಬೇರೆ ರೀತಿ ಬದುಕಲು ಅವಕಾಶ ನೀಡಿ ಎನ್ನುವ ಒತ್ತಾಯ ಜನರಿಂದ ಬರಬೇಕು. ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಲು ಹೊರಗೆ ಬರಬೇಕೆಂದು ಮನವಿ ಮಾಡೋದಾಗಿ ಹೇಳಿದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಸರ್ಕಾರ ಅಧಿಕೃತವಾಗಿ ಒಂದು ಪ್ರಕಟಣೆ ಮಾಡಿದ್ದಾರೆ ಅಂತ ಅದಕ್ಕೆ ನಿಮ್ಮ ಮುಂದೆ ಹಿಡಿದು ಬಿಟ್ಟೆ. ವಿಲೇಜ್ ವೈಸ್, ಸರ್ವೆ ನಂಬರ್ ವೈಸ್ ಅಂಡ್ ಕ್ವೆಶ್ಚನ್ ಡೆಪ್ಟಿ ಕಮಿಷನರ್ ದೆನ್ ಸಹಿ ಇದೆ, ಪ್ರತಿಯೊಬ್ಬರದು ಸಹಿ ಇದೆ. ಮುಂಜಾನೆ ಆಗಿಲ್ಲ ಅಂದ್ರೆ ಕೂಡಲೇ ಡಿನೋಟಿಫೈ ಮಾಡಿ ಯಾರು ಮನೆ ಇಲ್ಲ 94C ನಲ್ಲಿ ಅವಕಾಶ ಮಾಡಿದೆ. ತಿಮ್ಮಪ್ಪನ ಕಾಲದಲ್ಲಿ ಕೊಡಿ ಅವರಿಗೆ ಹಕ್ಕನ್ನ. ಬಗರಕು ಅರ್ಜಿ ವಜಾ ಮಾಡಿಬಿಟ್ಟು ವಾಪಸ್ ತರಿಸಿ ಮುಂಜಾನೆ ಮಾಡಿ. ಆಗಲ್ವಾ? ಅವಕಾಶ ಇದೆಯಾ ಇಲ್ವೋ? ಆಮೇಲೆ 2017ರಲ್ಲಿ ಇನ್ನ ಮುಂದೆ ಯಾವುದು ಮುಳುಗಡೆ ಸಂತ್ರಸ್ತರಿಗೆ ಅರ್ಜಿಗಳನ್ನ ಸ್ವೀಕರಿಸುವುದಿಲ್ಲ. ಹಂಗಂದ್ರೆ ಸರ್ಕಾರದ ರೆಫರೆನ್ಸ್ ಹಾಕಿ ಮಾಡಿ ಕೊಡ್ತೀನಿ, ಕಾಪಿ ಮಾಡಿದಾರಲ್ಲ. ಅದಾದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಡಿನೋಟಿಫಿಕೇಶನ್ಗೆ ಟೈಮ್ ಬೇಕಾ? ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ 75ರ ಚೌಲ್ಗೆರೆ ಗ್ರಾಮದ ಸಮೀಪವಿರುವ ಟೋಲ್ ಉದ್ಘಾಟನೆ ಮಾಡಿ ವಸೂಲಾತಿಗೆ ಮಾಹಿತಿ ಬಂದಿದ್ದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಂತರ ಉದ್ಘಾಟನೆ ಮಾಡುವಂತೆ ಕರವೇ ತಾಲೂಕು ಅಧ್ಯಕ್ಷ ನಟರಾಜು ಎಚ್ಚರಿಕೆ ನೀಡಿದರು. ಆಲೂರಿನಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಾಮಗಾರಿ ಇನ್ನೂ ಕೂಡ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಹಾಗೂ ವಾಹನ ಸಂಚಾರಕ್ಕೂ ಸೂಕ್ತವಾಗಿಲ್ಲ. ಹೀಗಿರುವಾಗ ಚೌಲ್ಗೆರೆ ಗ್ರಾಮದಲ್ಲಿ ನಿರ್ಮಿಸಿರುವ ಟೋಲ್ಗೇಟ್ನಲ್ಲಿ ಸೋಮವಾರದಿಂದ ವಸೂಲಾತಿಗೆ ಮುಂದಾಗಿದ್ದು, ಇದನ್ನು ನಾವು ಖಂಡಿಸುತ್ತೇವೆ. ಸ್ಥಳೀಯರಿಗೆ ಹಾಗೂ ತಾಲೂಕಿನ ಜನತೆಗೆ ಹಾಗೂ ರೈತರಿಗೆ ದಿನನಿತ್ಯ ಓಡಾಡಲು ಸರ್ವಿಸ್ ರಸ್ತೆಯನ್ನ ಮಾಡಿಲ್ಲ. ಸ್ಥಳೀಯರಿಗೆ ಪಾಸ್ ಸಹ ನೀಡಿಲ್ಲ. ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ಒಂದು ಮಾಹಿತಿಯನ್ನು ತಿಳಿಸದೆ ವಸೂಲಾತಿಗೆ ಮುಂದಾಗಿದ್ದಾರೆ. ಮೊದಲು ಎಲ್ಲಾ ಕಾಮಗಾರಿ ಪೂರ್ಣಗೊಂಡ ಮೇಲೆ ಟೋಲ್ ಉದ್ಘಾಟನೆ ಮಾಡಬೇಕು, ಇಲ್ಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದರು. ತಾಲೂಕು ಕರವೇ ಉಪಾಧ್ಯಕ್ಷ ರಘುಪಾಳ್ಯ ಮಾತನಾಡಿ, ಹೆದ್ದಾರಿಗೆ ಅಗತ್ಯ ಇರುವ ಮೂಲಸೌಕರ್ಯಗಳನ್ನು ಕಲ್ಪಿಸದೆ ತರಾತುರಿಯಲ್ಲಿ ಟೋಲ್ ಸಂಗ್ರಹಣೆ ಮಾಡುವ ಮೂಲಕ ಹೆದ್ದಾರಿ ಪ್ರಾಧಿಕಾರವು ನಿರ್ಲಕ್ಷ್ಯ ತೋರಿದೆ. ಅನೇಕ ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಕಾಮಗಾರಿಗಳು ಇನ್ನೂ ಪೂರ್ಣಗೊಂಡಿಲ್ಲ. ಇಷ್ಟೆಲ್ಲಾ ಕಾಮಗಾರಿಗಳು ಬಾಕಿ ಇದ್ರೂ ಟೋಲ್ ಉದ್ಘಾಟನೆಗೆ ತರಾತುರಿಯಲ್ಲಿ ಮುಂದಾಗಿದ್ದಾರೆ ಎಂದು ದೂರಿದರು.
ರಾಷ್ಟ್ರೀಯ ಹೆದ್ದಾರಿಯ ನಿಯಮದ ಪ್ರಕಾರ ಒಂದು ಟೋಲ್ನಿಂದ ಮತ್ತೊಂದು ಟೋಲ್ಗೆ ಕನಿಷ್ಠ ಪಕ್ಷ 60 ರಿಂದ 50 ಕಿಲೋಮೀಟರ್ ಅಂತರವಿರಬೇಕು. ಆದರೆ ಇದು ಹಾಸನದಿಂದ ಆಲೂರಿಗೆ ಕೇವಲ 30 ಕಿಲೋಮೀಟರ್ ಮಾತ್ರ ಇರುತ್ತದೆ. ಇದು ಹಣ ಮಾಡುವ ದುರುದ್ದೇಶದಿಂದ ಹೆದ್ದಾರಿ ಪ್ರಾಧಿಕಾರದವರು ಈ ತರಹದ ಕೆಲಸಕ್ಕೆ ಮುಂದಾಗಿದ್ದು, ಇದನ್ನು ನಾವು ವಿರೋಧಿಸುತ್ತೇವೆ. ಸೋಮವಾರ ಟೋಲ್ ಉದ್ಘಾಟನೆ ಮಾಡೋ ಮಾಹಿತಿ ನಮಗೆ ಬಂದಿದ್ದು, ಉದ್ಘಾಟನೆ ಮಾಡದಂತೆ ಸೋಮವಾರ ತಾಲೂಕು ಕರವೇ ಅಧ್ಯಕ್ಷ ನಟರಾಜ್ ನೇತೃತ್ವದಲ್ಲಿ ಟೋಲ್ ಬಳಿ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಸಿದ್ರು. ಈ ವೇಳೆ ಕರವೇ ಅಧ್ಯಕ್ಷ ನಟರಾಜು, ರಘುಪಾಳ್ಯ, ಆನಂದ್, ನವೀನ್, ಭೈರಾಪುರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಆಲೂರು ಸಮೀಪದಲ್ಲಿರುವ ಚೌಲ್ಗೆರೆ ಸುಂಕ ವಸೂಲಾತಿ 16-12-24 ಪ್ರಾರಂಭೋತ್ಸವ ಇದೆ. ಇದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಹಮ್ಮಿಕೊಂಡಿದೆ. ಕಾರಣ ಇಷ್ಟೇ, ಇಲ್ಲಿ ಆಲೂರಲ್ಲಿ ಏನು ಚೌಲ್ಗೆರೆ ಗ್ರಾಮದಲ್ಲಿ ಸುಂಕ ವಸೂಲಾತಿ ಮಾಡ್ತಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಆಗಿಲ್ಲ. ಒಂದನೇದು. ಎರಡನೇದಾಗಿ ಸರ್ವಿಸ್ ರೋಡ್ಗಳು ಎಲ್ಲೂ ಸರ್ವಿಸ್ ರೋಡ್ ಮಾಡಿಲ್ಲ. ಒಂದು ಫ್ಲೈಓವರ್ ಆಗಲಿ ಸರ್ವಿಸ್ ರೋಡ್ ಆಗಲಿ ಸರಿಯಾಗಿ ಮಾಡಿಲ್ಲ. ಎರಡನೇದು, ಏನು ರಾಷ್ಟ್ರೀಯ ಹೆದ್ದಾರಿ ಅವರು ಮಾಡಿದ್ದಾರೆ, ಅವೈಜ್ಞಾನಿಕವಾದ ರಸ್ತೆ ಮಾಡಿದ್ದಾರೆ. ಅದರಲ್ಲೂ ಈ ಭಾಗದ ಆಲೂರು ಸಮೀಪದಲ್ಲಿ ಇರೋಂಥ ರೈತರುಗಳಿಗೆ, ಸಮೀಪದಲ್ಲಿರೋಂಥ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರಿಯಾಯಿತಿ ಪಾಸ್ನು ಕೂಡ ಅವರು ಕೊಟ್ಟಿಲ್ಲ ಇಲ್ಲಿ. ಯಾಕೆ ಅಂದರೆ ಈ ಭಾಗದಲ್ಲಿ ರೈತರು ಇರೋದ್ರಿಂದ ಕೃಷಿ ಜಮೀನಿಗೆ ಪದೇ ಪದೇ ಹೋಗಬೇಕಾದಂಥ ಸಂದರ್ಭ ಬರುತ್ತೆ. ಹಾಗೆ ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕಾಗಿ ನಡೆಸುತ್ತಿರುವ 5ನೇ ದಿನದ ಹೋರಾಟ ಸ್ಥಳಕ್ಕೆ ಮಾಜಿ ಸಚಿವ HK ಕುಮಾರಸ್ವಾಮಿ ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಫೆಬ್ರವರಿ ಒಳಗೆ ಆನೆ ಕಾರಿಡಾರ್ ಮಾಡೋ ಮೂಲಕ ಶಾಶ್ವತ ಪರಿಹಾರ ಕಂಡುಕೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ 5ನೇ ದಿವಸ ಹೋರಾಟ ಕೊನೆಗೊಳಿಸಿದ ವೇಳೆ ಜಯ ಕರ್ನಾಟಕ ಸಂಘಟನೆ ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಸಚಿವ HK ಕುಮಾರಸ್ವಾಮಿ ಜಯ ಕರ್ನಾಟಕ ಹೋರಾಟದ ಕೊನೆಯ ದಿವಸ ಸ್ಥಳಕ್ಕಾಗಮಿಸಿ ತಾವು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಂತರ ಉದ್ದೇಶಿಸಿ ಮಾತನಾಡಿ, ಕಾಡಾನೆ ವಿಚಾರವಾಗಿ ಸರ್ಕಾರಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು, ಸಕಲೇಶಪುರ ಭಾಗದಲ್ಲಿ ಸ್ವಲ್ಪ ಆನೆಗಳ ಹಾವಳಿ ಕಡಿಮೆಯಾಗಿದ್ದು, ಆಲೂರು ಭಾಗದಲ್ಲೂ ಆನೆಗಳಿದ್ದು ಬೇಲೂರು ಕಡೆಗಳಲ್ಲಿ ಅತಿ ಹೆಚ್ಚಿದೆ. ಇದುವರೆಗೂ ರೈತರ ಬೆಳೆಗಳು ಸಾಕಷ್ಟು ನಷ್ಟವಾಗಿದ್ದು, ಕಳೆದ 10 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದ ವೇಳೆ ಎ ಮಂಜು ಸಚಿವರಾಗಿದ್ದಾಗ ಬೇಲೂರು ತಾಲೂಕಿನಲ್ಲಿ ಒಂದು ಕಾಡಾನೆ ಕಾರಿಡಾರ್ ಮಾಡಿ ಒಂದು ಶಾಶ್ವತ ಪರಿಹಾರ ಮಾಡಬೇಕು. ತಾತ್ಕಾಲಿಕ ಪರಿಹಾರದಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಎಂದು ಮನಗಂಡು 17,000 ಎಕರೆ ಅರಣ್ಯ ಭೂಮಿ ಮತ್ತು ರೆವೆನ್ಯೂ ಭೂಮಿಯನ್ನ ಆನೆ ಕಾರಿಡಾರ್ ಮಾಡುವ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು ಎಂದರು. ಇನ್ನು ಕಾರಿಡಾರ್ಗೆ ಪಡೆದಿರುವ ರೈತರಿಗೆ ಭೂ ಪರಿಹಾರ ಕೊಡಬೇಕೆಂದು ಎಷ್ಟೇ ಒತ್ತಡ ಹಾಕಿದ್ರೂ ಇದುವರೆಗೂ ಜಾರಿಗೆ ಬಂದಿರೋದಿಲ್ಲ. ತಾತ್ಕಾಲಿಕವಾಗಿ ಕ್ರಮ ಮಾತ್ರ ಆಗುತ್ತಿದ್ರೂ ಆದರೆ ಮೂಲ ಉದ್ದೇಶವನ್ನ, ಮೂಲ ಕಾರಣವನ್ನೇ ಇಲಾಖೆಗೆ ಗೊತ್ತಾಗುತ್ತಿಲ್ಲ ಎಂದು ದೂರಿದರು. ಯಾವ ಕಾರಣಕ್ಕಾಗಿ ಆನೆಗಳು ನಾಡಿಗೆ ಬರುತ್ತಿದೆ? ಕಾಡಿನಲ್ಲಿ ಆಹಾರವಿಲ್ಲ ಎಂದು ನಾಡಿನಲ್ಲಿ ಕಾಡು ಇರೋದ್ರಿಂದ ಬರುತ್ತಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೌತ್ ಆಫ್ರಿಕಾದಲ್ಲಿ ಇರುವ ನ್ಯಾಷನಲ್ ಪಾರ್ಕ್ ಇದ್ದು ಆನೆಗಳಿಗಾಗಿಯೇ ಬೇರೆ ಪಾರ್ಕ್ ಮಾಡಲಾಗಿದೆ. ಅದರಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕು. 4 ತಾಲೂಕುಗಳಲ್ಲಿ ಆಗಿರುವ ಬೆಳೆಹಾನಿ ಬಗ್ಗೆ ಗಮನ ಹರಿಸಬೇಕು. ಆನೆ ದಾಳಿಯಿಂದಾದ ಕುಟುಂಬಕ್ಕೆ ಒಂದು ಶಾಶ್ವತ ಕೆಲಸ ಕೊಟ್ಟು ಬೆಳೆ ಪರಿಹಾರಕ್ಕೆ ನಷ್ಟವನ್ನ ವೈಜ್ಞಾನಿಕವಾಗಿ ತುಂಬಿಕೊಡಬೇಕೆಂದು ಒತ್ತಾಯಿಸಿದರು. ಕಾಡಾನೆ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ಜಯ ಕರ್ನಾಟಕಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತದೆ ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ MKR ಸೋಮೇಶ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲ್ಗೂಡು, ರೈತ ಸಂಘದ ಮುಖಂಡ ಬಳ್ಳೂರು ಸ್ವಾಮಿಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಜಯ ಕರ್ನಾಟಕ ಬೇಲೂರು ತಾಲೂಕು ಅಧ್ಯಕ್ಷ SM ರಾಜು, ಆಲೂರು ತಾಲೂಕು ಅಧ್ಯಕ್ಷ ಸಂದೇಶ್, ಕಾರ್ಯಾಧ್ಯಕ್ಷ ಲಕ್ಷ್ಮಣ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇನ್ನೂ ಒಂದು ಕಡೆ ಆ ಸರ್ಕಾರ ಈ ಸರ್ಕಾರವನ್ನು ಹೇಳಿ ಬಯಸಲ್ಲ. ಸರ್ಕಾರಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿ, ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿ ಇವತ್ತು ನಮ್ಮ ಸಕಲೇಶಪುರ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಆನೆಗಳ ಹಾವಳಿ. ಆಲೂರು ಭಾಗದಲ್ಲೂ ಕೂಡ ಇದೆ, ಆದರೆ ಬೇಲೂರು ಭಾಗದಲ್ಲಿ ಅತಿ ಹೆಚ್ಚು ಇದೆ. ಮೊದಲು ಇದಿರಲಿಲ್ಲ. 2003ನೇ ಇಸ್ವಿನಲ್ಲಿ ನಮ್ಮ ಚಿಕ್ಕರಳ್ಳಿನಲ್ಲಿ ಒಬ್ಬರು ಆನೆಯಿಂದ ತುಳಿತಕ್ಕೊಳಗಾಗಿ ಶಾಶ್ವತ ಅಂಗಮನಕ್ಕೆ ಒಳಗಾಗಿದ್ದು ಬಿಟ್ಟರೆ ಈವರೆಗೂ ಆ ಒಂದು ಸಮಸ್ಯೆ ಇರಲಿಲ್ಲ. ಅದೀಗ ಒಂದು 3-4 ವರ್ಷದಿಂದ ನಮ್ಮ ಬೇಲೂರು ತಾಲೂಕಿನಲ್ಲಿದೆ, ಮೂಡಿಗೆರೆ ತಾಲೂಕಿನಿದೆ. ನಮ್ಮಲ್ಲಂತೂ ಸಕಲೇಶಪುರ ಮತ್ತು ಆಲೂರು ತಾಲೂಕಿನಲ್ಲಿ ನಮ್ಮ ರೈತರನ್ನ, ಕಾರ್ಮಿಕರ ಜೀವಗಳನ್ನು ಹಿಂಡಿ ಹೀರಿಕೆ ಮಾಡಿವೆ. ಬೆಳೆಗಳು ಸಾಕಷ್ಟು ನಷ್ಟ ಆಗಿದೆ. ಇದಕ್ಕೆ ನಾವು ಸುಮಾರು 10 ವರ್ಷದ ಹಿಂದೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು ವಿವೇಕನಗರ ಹಾಸನ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನ ವತಿಯಿಂದ MTSC ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ 2025 ಆಕಾಂಕ್ಷಿತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ.
ಈ ಪರೀಕ್ಷೆಯಲ್ಲಿ 1ರಿಂದ 20ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 25,000 ನಗದು ಬಹುಮಾನ, 21ರಿಂದ 40ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 20,000 ನಗದು ಬಹುಮಾನ ಹಾಗೂ 41ರಿಂದ 60ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 15,000 ನಗದು ಬಹುಮಾನ ಕೊಡಲಾಗುವುದು. ಅಲ್ಲದೆ ಎಸ್ಎಸ್ಎಲ್ಸಿಯಲ್ಲಿ 98% ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 25,000 ನಗದು ಬಹುಮಾನ ಹಾಗೂ 96%ರಿಂದ 97.99 ಗಳಿಸಿದ ವಿದ್ಯಾರ್ಥಿಗಳಿಗೆ 20,000 ನಗದು ಬಹುಮಾನವನ್ನು ಎಸ್ಎಸ್ಎಲ್ಸಿ ಬೋರ್ಡ್ ಎಕ್ಸಾಮ್ ರಿವಾರ್ಡ್ಸ್ ಆಗಿ ಕೊಡಲಾಗುತ್ತದೆ. ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಈ ಮೇಲಿನ ವಿಳಾಸದಲ್ಲಿ ಅಥವಾ ಈ ಕೆಳಕಂಡ ಆನ್ಲೈನ್ ಲಿಂಕ್ನಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಕೋರಲಾಗಿದೆ ಮತ್ತು ವಾಟ್ಸ್ಆಪ್ ನಂಬರ್ 9661455506ಗೂ ಕಳುಹಿಸಬಹುದು. ಅಲ್ಲದೆ ರಿಜಿಸ್ಟ್ರೇಷನ್ ಮಾಡದೆ ನೇರವಾಗಿ ಬಂದ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದು. ಪರೀಕ್ಷೆ ನಡೆಯುವ ಸ್ಥಳ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. ದಿನಾಂಕ 15/12/2024 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ 12ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08172297164, 9663145506, 8277785534 ಹಾಗೂ 8867439855. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಗವಂತನಿಗೂ ಭಕ್ತಿಗೂ ಮಧ್ಯೆ ಇರುವ ಅಜ್ಞಾನ ಮತ್ತು ಅಹಂಕಾರ ಎಂಬ ಪರದೆಯನ್ನ ಸರಿದಾಗ ಮಾತ್ರ ದೇವರು ಕಾಣಿಸುತ್ತಾನೆ, ನಂಬಿಕೆಯಿಂದ ಮಾತ್ರ ದೇವರನ್ನ ಕಾಣಲು ಸಾಧ್ಯ ಎಂದು ಸಿದ್ಧಗಂಗಾ ಮಠಾಧೀಶ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅಭಿಪ್ರಾಯಪಟ್ಟರು. ಆಲೂರು ತಾಲೂಕಿನ ಕಸಬಾ ದಡದಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಶಿಖರ ಕಲಶಾರೋಹಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲವೆಂಬ ಭಾವನೆ ಇದ್ದರೆ ಮಾತ್ರ ದೇವರನ್ನ ಕಾಣಲು ಸಾಧ್ಯ. ದೇವರು ಎಲ್ಲೆಡೆ ಇರಬಹುದು, ಆದರೆ ದೇವಸ್ಥಾನಕ್ಕೆ ಬಂದಾಗ ಆಗುವ ಭಾವನೆ ಬೇರೆ. ಭಾರತೀಯರಾದ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಎಂಬ ಭಾವನೆ ಇದೆ. ದೇವರ ಪೂಜೆಯಿಂದ ಒಳ್ಳೆಯ ಗುಣಗಳು ಬೆಳೆಯುತ್ತವೆ. ತಾಯಿ ಮಕ್ಕಳಿಗೆ ಕೊಡುವಂತಹ ಸಂಸ್ಕಾರ ಯಾರಿಂದಲೂ ಕೊಡಲು ಸಾಧ್ಯವಿಲ್ಲ. ತಾಯಿಗಿಂತ ದೊಡ್ಡ ಶಕ್ತಿ, ದೊಡ್ಡ ದೇವರು ಜಗತ್ತಿನಲ್ಲಿ ಕಾಣೋದಿಲ್ಲ. ದೇವರು ಸೇರಿದಂತೆ ಯಾವುದೇ ಋಣ ತೀರಿಸಬಹುದು, ಆದರೆ ತಾಯಿ ಋಣ ತೀರಿಸಲು ಸಾಧ್ಯವಿಲ್ಲ ಎಂದರು. ಕಾರಜವಳ್ಳಿ ಹಿರೇಮಠಾಧೀಶ ಸದಾಶಿವ ಶಿವಾಚಾರ್ಯ ಮಾತನಾಡಿ, ಆಂಜನೇಯನನ್ನ ಕೊಟ್ಟಂತಹ ನಾಡು ನಮ್ಮ ಕರುನಾಡು ಎಂದರು. ಇತ್ತೀಚಿನ ದಿನಗಳಲ್ಲಿ ಗಣೇಶ, ವೀರಭದ್ರ ಮತ್ತು ಆಂಜನೇಯ ಸ್ವಾಮಿಯನ್ನ ಜನರು ಹೆಚ್ಚು ಆರಾಧಿಸುತ್ತಿದ್ದಾರೆ ಎಂದರು. ಕೊಡ್ಲಿಪೇಟೆ ಕಲ್ಲು ಮಠಾಧೀಶ ಸ್ವರೂಪಿ ಮಹಂತ ಸ್ವಾಮಿಗಳು ಮಾತನಾಡಿ, ವೈಜ್ಞಾನಿಕವಾಗಿ ನಾವು ಎಷ್ಟೇ ಅನುಕೂಲಗಳನ್ನು ಪಡೆದಿದ್ರೂ ಆಂತರಿಕವಾಗಿ ನೆಮ್ಮದಿಯಿಂದ ಬದುಕಲು ದೇವಸ್ಥಾನ, ಮಠಗಳು ಬೇಕು. ಈ ಭೂಮಿಯಲ್ಲಿ ನಾವುಗಳು ಅತಿಥಿಗಳು. ಕಾಲ ಮುಗಿದ ನಂತರ ಕರೆದಾಗ ಹೋಗಲೇಬೇಕು. ನಾವು ಸಂಸ್ಕಾರವಂತರಾದರೆ ಮುಂದಿನ ಮಕ್ಕಳು ಧಾರ್ಮಿಕವಾಗಿ ಉತ್ತಮ ದಾರಿಯಲ್ಲಿ ಸಾಗುತ್ತಾರೆ ಎಂದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಎಂಎಸ್ ನಾಗೇಂದ್ರ ಸೇವಾ ಪ್ರತಿಷ್ಠಾನ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ದಿನಪತ್ರಿಕೆಗಳನ್ನು ಓದೋದ್ರಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಮೊಬೈಲ್ ಬಳಕೆಯಿಂದ ಸಾಮಾಜಿಕ ಜ್ಞಾನ ಕುಸಿಯುತ್ತದೆ. ಭಗವಂತ ಮತ್ತು ಭಕ್ತರ ಮಧ್ಯೆ ಇರುವ ಏಕೈಕ ಸೂತ್ರ ಭಕ್ತಿ. ಅದನ್ನು ಗುರುವರಿಯರ ಮುಖಾಂತರ ಕಾಣುತ್ತೇವೆ ಎಂದರು. ಡಿಎಸ್ ನಂಜುಂಡಪ್ಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಕಲ್ಲು ಮಠಾಧೀಶ ಸದಾಶಿವ ಸ್ವಾಮಿಗಳು, ತಣ್ಣೀರುಹಳ್ಳ ಮಠಾಧೀಶ ವಿಜಯಕುಮಾರ ಸ್ವಾಮಿಗಳು, ಬಿ ರೇಣುಕಪ್ರಸಾದ್, ಕೆಎಸ್ ಮಂಜೇಗೌಡ, ಡಿಎಸ್ ವಿರೂಪಾಕ್ಷಪ್ಪ, ಡಿಎಸ್ ಜಯಣ್ಣ, ರುದ್ರಪ್ಪ, ಜಗದೀಶ್ ಶಾಸ್ತ್ರಿಗಳು, ಆಕಾಶವಾಣಿ ನಿಸರ್ಗ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ವಾಮೀಜಿ ಅವರನ್ನ ಪೂರ್ಣಕುಂಭ ಕಳಸದೊಂದಿಗೆ ಸ್ವಾಗತಿಸಲಾಯಿತು. ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗ ನಡೆಯಿತು. HCN ನ್ಯೂಸ್ ಆಲೂರು. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸತಕ್ಕಂಥ ಪರಮ ಪೂಜ್ಯರು, ಮಾತೃ ಹೃದಯಿಗಳು ಆದ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ನಮಸ್ಕರಿಸಿ, ವೇದಿಕೆಯನ್ನು ಅಲಂಕರಿಸತಕ್ಕಂಥ ಎಲ್ಲ ಪೂಜ್ಯರಿಗೆ
ದೇವಾಲಯ ನಿರ್ಮಾಣ, ಅತ್ಯಂತ ಕಡಿಮೆ ಮನೆ ಇರತಕ್ಕಂಥ ಈ ಒಂದು ಗ್ರಾಮ, ಆದರೂ ಕೂಡ ಬಹಳ ದೊಡ್ಡದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆಗಲೇ ಸಿದ್ದೇಶ್ವರವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ದಡದಳ್ಳಿ ಗ್ರಾಮದವರು ಮನಸ್ಸು ಮಾಡಿದರೆ ಇಡೀ ಆಲೂರನ್ನೇ ಅಭಿವೃದ್ಧಿ ಮಾಡ್ಬೋದು ಅಂತ. ಯಾಕೆ ಅಂದರೆ ಅವರ ಹಿಂದೆ ಈ ಆಂಜನೇಯ ಶಕ್ತಿ ಇದೆ ಅಂತ ಬಂತು ಅಂತಕ್ಕಂಥದ್ದು. ಎಷ್ಟು ಇವರು ಆಂಜನೇಯನನ್ನು ದೃಢವಾಗಿ ನಂಬಿದ್ದಾರೆ, ಅಷ್ಟು ಅವರಿಗೆ ಆ ಆಶೀರ್ವಾದದ ರೂಪದಲ್ಲಿ ಆಂಜನೇಯ ಆಶೀರ್ವಾದವನ್ನು ಮಾಡಿರ್ತಾನೆ ಅಂತ ಹೇಳಿ ಸಂಸ್ಕೃತದಲ್ಲಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ವಿನಾ ವೇದಂ ವಿನಾ ಗೀತಂ ವಿನಾ ರಾಮಾಯಣಂ ತಥಾ ವಿನಾ ಕಾಳಿದಾಸಂ ಭಾರತಂ ಭಾರತಂ ನಹಿ ಅಂತ ಹೇಳಿ. ಅಂದ್ರೆ ಈ ಭಾರತ ಅಂತ ಕರೆಸ್ಕೊಳ್ಬೇಕಾದ್ರೆ ವೇದಗಳು ಬಹಳ ಪ್ರಮುಖವಾಗ್ತವೆ, ರಾಮಾಯಣ ಬಹಳ ಪ್ರಮುಖವಾಗ್ತದೆ. ಅಜ್ಞಾನ ಮೌಢ್ಯದ ಪ್ರತಿರೂಪವೇ ಬಾಲ್ಯ ವಿವಾಹ. ಇದನ್ನು ತಡೆಗಟ್ಟುವಲ್ಲಿ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಜದಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಹಾಸನ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ವಸತಿ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರ ಮತ್ತು ನಿಲಯ ಪಾಲಕರಿಗೆ ಬಾಲ್ಯ ವಿವಾಹ ತಡೆ ಕಾಯ್ದೆ, ಬಾಲ ನ್ಯಾಯ ಕಾಯ್ದೆ, ಪೋಕ್ಸೋ ಕಾಯ್ದೆ ಹಾಗೂ ಮಕ್ಕಳ ಸಂರಕ್ಷಣೆ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮುರಾರ್ಜಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಾವು ಎಲ್ಲಿದ್ದೇವೆ, ಏನು ಕೆಲಸ ಮಾಡ್ತಿದ್ದೇವೆ, ನಿಮ್ಮ ಜವಾಬ್ದಾರಿಯ ಅರಿವು ತಿಳುವಳಿಕೆ ಇರಬಹುದು, ಹೆಚ್ಚಿನ ಮಾಹಿತಿ ಕುರಿತು ತಿಳಿಯುವುದು ಅವಶ್ಯಕ. ಅದರಲ್ಲೂ ಬಾಲ್ಯ ವಿವಾಹ ತಡೆ ಕಾಯ್ದೆ ಬಗ್ಗೆ ಅಧಿಕಾರಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಬಾಲ್ಯ ವಿವಾಹಗಳು ಎಲ್ಲೆಲ್ಲಿ ನಡೆಯುತ್ತಿದೆ ಈ ಬಗ್ಗೆ ಗಮನ ಹರಿಸಬೇಕು. ಬಾಲ್ಯ ವಿವಾಹ ಮಾಡಲು ಅನೇಕ ಕಾರಣಗಳಿರಬಹುದು. ಅದರಲ್ಲೂ ಆರ್ಥಿಕ ಸಮಸ್ಯೆ, ಅಪ್ಪ, ತಾತ, ಅಜ್ಜಿ ಹಾಸಿಗೆ ಹಿಡಿದಿರಬಹುದು, ಇವರು ಮೊಮ್ಮಗಳ ಮದುವೆ ನೋಡಬೇಕೆನ್ನುವ ಕೊನೆಯಾಸೆ ಇರಬಹುದು. ಈ ತರಹ ಅಜ್ಞಾನ ಮೌಢ್ಯದ ಪ್ರತಿರೂಪವೇ ಬಾಲ್ಯ ವಿವಾಹ ಎಂದರೆ ತಪ್ಪಾಗಲಾರದು ಎಂದರು. ಈ ಬಗ್ಗೆ ಹೆಚ್ಚಿನ ವಿಷಯ ತಿಳಿಸಲು ನ್ಯಾಯಾಧೀಶರು, ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸಿದ್ದಾರೆ. ಪ್ರಸ್ತುತದಲ್ಲಿ ಇನ್ನೂ ಕೂಡ ಮೌಢ್ಯಾಚರಣೆ ಇದ್ದು ಸಾಮಾಜಿಕವಾಗಿ ಕೆಳಮಟ್ಟದಲ್ಲಿ ಬಾಲ್ಯ ವಿವಾಹಗಳು ನಡೆಯುತ್ತಿದ್ದು ನಮ್ಮ ಗಮನಕ್ಕೆ ಬರೋ ಮೊದಲೇ ಮದುವೆ ನಡೆದು ಹೋಗಿರುತ್ತದೆ. ಇದಕ್ಕೆ ಯಾವ ಯಾವ ಶಿಕ್ಷೆಗಳಿವೆ ಎಂಬುದನ್ನು ತಿಳಿಸುವುದು ಬಹುಮುಖ್ಯ. ನಮ್ಮದು ಸಾಮಾಜಿಕ ಜವಾಬ್ದಾರಿಗಳಿವೆ. ಅಧಿಕಾರಿಗಳ ಜೊತೆ ಸಮಾಜದಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದರಲ್ಲಿದೆ. ಸಾಮಾಜಿಕ ಮೌಢ್ಯದ ಆಚರಣೆಗೆ ನಾವು ಬಿಡಬಾರದೆಂದು ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸದಸ್ಯ ವೆಂಕಟೇಶ್, ಹಿರಿಯ ಸಿವಿಲ್ ನ್ಯಾಯಾಧೀಶೆ ಬಿಕೆ ದಾಕ್ಷಾಯಿಣಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಎಟಿ ಮಲ್ಲೇಶ್, ಸಿಐಡಿ ಕಚೇರಿ ಅಧಿಕಾರಿ ರೋಹಿತ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಇಲಾಖೆ ಉಪನಿರ್ದೇಶಕ ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮೊನ್ನೆ ತಾವು ನೋಡಬಹುದು, ಇದನ್ನ ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ಎಲ್ಲ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರು ಮತ್ತೆ ಇನ್ಯಾರಿದ್ದಾರೆ ತಿಳುವಳಿಕೆಯನ್ನ ಸಾಮಾನ್ಯ ಜನರಿಗೆ ಯಾಕೆ ಕೊಡಬೇಕು ಅಂತಂದ್ಬಿಟ್ಟು ನಾನು ಕೇಳಿದೆ ದಯಾಳೇಂದ್ರ ಕುಮಾರ್ ಅವರಿಗೆ ಮತ್ತೆ ನಮ್ಮ ಮಲ್ಲೇಶ್ ಅವರಿಗೆ. ಯಾಕೆ ಕೊಡ್ಬೇಕು ಅವ್ರಿಗೆಲ್ಲ, ನಾವು ವಿ ಎಕ್ಸ್ಪೆಕ್ಟ್ ಫ್ರಮ್ ಯು ದಟ್ ಯು ನೋ ಎವ್ರಿಥಿಂಗ್ ಅಂತ. ಒಂದು ಶಾಲೆಯ ಪ್ರಾಂಶುಪಾಲರು ಅಥವಾ ವಾರ್ಡನ್ ಆದ್ರೆ ಆಸ್ ಅ ವಾರ್ಡನ್ ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ನಾನು ಎಲ್ಲಿದ್ದೀನಿ, ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತಮ್ಗೆ ನಿಮ್ಮ ಜವಾಬ್ದಾರಿಯ ಅರಿವು ತಿಳುವಳಿಕೆ ಇರುತ್ತೆ. ಸೊ ನಿಮ್ಗೆ ಬೇಲೂರು ಪುರಸಭೆ ಅಧ್ಯಕ್ಷರು ಕೂರುವ ಕೊಠಡಿಯ ಪಕ್ಕದಲ್ಲಿ ಒಂದು ಮರಕ್ಕೆ ಮಂತ್ರಿಸಿದ ನಿಂಬೆಹಣ್ಣು ತಾಯ್ತ ಸೇರಿದಂತೆ ಇನ್ನಿತರೆ ವಾಮಾಚಾರದ ವಸ್ತುಗಳನ್ನು ಹಾಕಿದ್ದು ನೌಕರರು ರಜೆ ಇದ್ದ ಕಾರಣ ಪುರಸಭೆಯವರು ಸ್ವಚ್ಛತೆ ಮಾಡುವ ಸಂದರ್ಭ ಇದು ಕಣ್ಣಿಗೆ ಕಂಡಿದ್ದು ಕೂಡಲೇ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ. ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷರು ಭೇಟಿ ನೀಡಿ ದಿಗ್ಭ್ರಮೆ ವ್ಯಕ್ತಪಡಿಸಿದರು. ಈಗಾಗಲೇ ಪುರಸಭೆ ಕಾಂಗ್ರೆಸ್ ಪಕ್ಷದ ಪಾಲಾಗಿದ್ದು ಮೀಸಲಾತಿಯಲ್ಲಿ 3 ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದು ಸಾಮಾನ್ಯ ಕ್ಷೇತ್ರಕ್ಕೆ ರಾಜಕೀಯ ಬದಲಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷರಾಗಿದ್ದ ಎಆರ್ ಅಶೋಕ್ ಪಕ್ಷದ ಒಡಂಬಡಿಕೆಯಂತೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿ 4 ತಿಂಗಳು ಮುಗಿದಿದ್ದು ಪಟ್ಟಣದ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಸಾರ್ವಜನಿಕರು ತಿಳಿದ ತಕ್ಷಣ ಸಮಸ್ಯೆ ಆಲಿಸಿ ಬಗೆಹರಿಸುವ ಮೂಲಕ ಉತ್ತಮ ಸೇವೆ ಸಲ್ಲಿಸಿದ್ದು ಅವರಿಗೆ ಸಿಕ್ಕಿರುವ ಅಲ್ಪಾವಧಿಯಲ್ಲಿ ಯಾರ ಮಾತಿಗೂ ಮರಳಾಗದೆ ನೇರ ವ್ಯಕ್ತಿತ್ವದಿಂದ ಬಡವರ್ಗದವರಿಗೆ ಕೆಲಸ ಮಾಡುತ್ತಿದ್ದು ಇದನ್ನು ಸಹಿಸದ ಕೆಲ ದುರುಳರು ಅಧ್ಯಕ್ಷರು ಕೂರುವ ಕೊಠಡಿ ಪಕ್ಕದಲ್ಲಿ ಒಂದು ಮರಕ್ಕೆ ಮಂತ್ರಿಸಿದ ನಿಂಬೆಹಣ್ಣು ತಾಯ್ತ ಸೇರಿದಂತೆ ಇನ್ನಿತರೆ ವಾಮಾಚಾರದ ವಸ್ತುಗಳನ್ನು ಹಾಕಿದ್ದು ನೌಕರರು ರಜೆ ಇದ್ದ ಕಾರಣ ಪುರಸಭೆಯವರು ಸ್ವಚ್ಛತೆ ಮಾಡುವ ಸಂದರ್ಭ ಇದು ಕಣ್ಣಿಗೆ ಕಂಡಿದ್ದು ಕೂಡಲೇ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ.
ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ನಾನು ಯಾರಿಗೂ ಕೇಡು ಬಯಸುವವನಲ್ಲ. ನನ್ನ ಪಕ್ಷದವರೇ ನನ್ನ ವಿರುದ್ಧ ಮಾತನಾಡುತ್ತಿದ್ದು ಅಭಿವೃದ್ಧಿ ಕೆಲಸಗಳಿಗೂ ನನ್ನ ಪಕ್ಷದ ಸದಸ್ಯರೇ ಅಡ್ಡಗಾಲು ಹಾಕ್ತಿದ್ದಾರೆ. ಇಂತಹ ಮಾಟಮಂತ್ರಗಳಿಗೆ ಹೆದರುವವನು ನಾನಲ್ಲ. ಭಗವಂತನ ಆಶೀರ್ವಾದ ನನಗಿದೆ. ಇದಕ್ಕೆ ಕಾಲವೇ ಉತ್ತರ ಕೊಡುತ್ತದೆ. ಯಾರು ಇಂತಹ ಕೆಟ್ಟ ಕೆಲಸ ಮಾಡಿದ್ದಾರೆ ಅದು ಅವರಿಗೆ ಆಗುತ್ತದೆ. ನನಗೆ ಸಿಕ್ಕಿರುವ ಅಲ್ಪಾವಧಿಯಲ್ಲಿ ನಾನು ಜನಸೇವೆ ಮಾಡೋದು ನನ್ನ ಕರ್ತವ್ಯವಾಗಿದೆ. ಇಂತಹ ಗೊಡ್ಡು ಬೆದರಿಕೆಗೆ ಜಗ್ಗುವುದಿಲ್ಲ ಎಂದು ನೌಕರರ ಜೊತೆ ಸೇರಿ ವಾಮಾಚಾರದ ವಸ್ತುಗಳನ್ನು ತಾವೇ ತೆಗೆದು ಬೆಂಕಿಯಲ್ಲಿ ಸುಟ್ಟು ಹಾಕಿದ್ರು. ಉತ್ತಮ ಕೆಲಸ ಮಾಡುವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇಂತಹ ವಾಮಾಚಾರ ಸಾಮಾನ್ಯ. ಆದರೆ ಅಧಿಕಾರಕ್ಕಾಗಿ ರಾಜಕಾರಣಕ್ಕಾಗಿ ಇಂತಹ ಕೆಟ್ಟ ಕೆಲಸ ಮಾಡಬಾರದೆಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸದಸ್ಯರಾದ ಬಿಆರ್ ಅಶೋಕ್, ಸೌಮ್ಯ ಸುಬ್ರಹ್ಮಣ್ಯ, ಜಮೀಲಾ ತೌಫಿಕ್, ಸಿಬ್ಬಂದಿಗಳಾದ ನಟರಾಜ್, ಚೇತನ್, ವಿಶ್ವನಾಥ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಯಾವ ಥರ ಮಾಡಿದ್ದಾರೆ, ಯಾರೋ ನಮಗೆ ಆಗದಿದ್ದರೆ ನಮ್ಮ ನೋಡಿ ಹೊಟ್ಟೆ ಉರಿ ಇರೋ ಅಂತಾರೆ ಮಾಡಿರೋದು. ಇದನ್ನ ಈ ಥರವೆಲ್ಲ ಇದ್ದಾರೆ. ವಾಮಾಚಾರ, ನನ್ನ ಮೇಲೆ ವಾಮಾಚಾರ. ವಿಧಾನಸೌಧದಲ್ಲಿ ಈ ಥರ ವಾಮಾಚಾರಗಳನ್ನ ನಡೆಸ್ತಾ ಇದ್ರು. ಆದರೆ ಬೇಲೂರು ಪುರಸಭೆಯಲ್ಲೂ ಸಹ ನಮಗೆ ಆಗದಿದ್ದಂಥ ಸದಸ್ಯರುಗಳು ಈ ಥರ ನಮ್ಮ ಮೇಲೆ ವಾಮಾಚಾರ ಮಾಡಿ ನಮ್ಮ ಆಡಳಿತನ ಮುಟುಕುಗೊಳಿಸೋದಕ್ಕೆ ಇವರು ಈ ಥರ ಮಾಟ ಮಂತ್ರ, ಏನು ನಿಂಬೆಹಣ್ಣು ತಗಡು ಇದು ಎಲ್ಲ ಮಾಡಿ ನನ್ನ ಕುಗ್ಸೋಕ್ಕೆ ಮಾಡ್ತಾ ಇದ್ದಾರೆ. ಆದರೆ ನಾನು ಕುಗ್ಗ ಅಂತ ಮನುಷ್ಯ ಅಲ್ಲ. ನಾನು ಮಾಡ್ತಿರೋದು ಸಾರ್ವಜನಿಕ ಕೆಲಸ. ಹಾಗಾಗಿ ನಾನು ಯಾವುದಕ್ಕೂ ಎದೆಗುಂದಲ್ಲ. ಇಂಥದಕ್ಕೆಲ್ಲ ನಾವು ಹೆದರೋದೂ ಇಲ್ಲ. ತಿಳ್ಕೊಳ್ಳಿ, ನನ್ನ ವಿರೋಧಿಗಳು ಏನಿದ್ದಾರೆ ಅವರು ನನ್ನನ್ನು ಇಳಿಸ್ಬೇಕು, ನನ್ನ ಆಡಳಿತನ ಹಾಳು ಮಾಡಬೇಕು, ನನಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಕೆಲವೊಂದು 7-8 ಜನ ಸದಸ್ಯರಿದ್ದಾರೆ. ಆಯಿತಾ, ನೀವು ಕೇಳಿದ್ರೆ ಬೇಕಾದ್ರೆ ಬಾಯ್ಬಿಟ್ಟೆ ಹೇಳ್ಬಿಡ್ತೀನಿ ನಾನು ಆ ಥರದನು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದ್ರೂ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ವಾಭಿಮಾನಿ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳಲ್ಲಿ ಒಂದು. ಆದರೆ ಇಲ್ಲಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯ ಅವ್ಯವಸ್ಥೆ ಕೇಳಿದ್ರೆ ಅದರ ಪಾಡು ಹೇಳುತ್ತಿರದು. ಸುಮಾರು 15 ದಿನಗಳಿಂದ ಟ್ಯಾಂಕರ್ ಮೂಲಕ ನೀರು ತಂದು ಶೌಚಾಲಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದು, ಟ್ಯಾಂಕರ್ನಲ್ಲಿ ನೀರು ಬರದಿದ್ರೆ ಶೌಚಾಲಯದ ವ್ಯವಸ್ಥೆ ಅಧೋಗತಿ. ಸಾರ್ವಜನಿಕರ ದೂರಿನ ಮೇರೆಗೆ ವಿದ್ಯಾರ್ಥಿಗಳು ಕರ್ನಾಟಕ ಸ್ವಾಭಿಮಾನಿ ಸೇನೆ ಮತ್ತು ಆಟೋ ಚಾಲಕರ ಸಂಘದ ವತಿಯಿಂದ ಕೆಎಸ್ಆರ್ಟಿಸಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ಸ್ವಾಭಿಮಾನಿ ಸಂಘದ ತಾಲೂಕು ಅಧ್ಯಕ್ಷ ಸಿಎನ್ ಚಂದ್ರಶೇಖರ್, ಇಲ್ಲಿರುವ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದ್ರೂ ಸಹ ಅದು ಉಪಯೋಗಕ್ಕೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಶೌಚಾಲಯದಲ್ಲಿ ನೀರಿಲ್ಲದೆ ಡ್ರಮ್ಗಳನ್ನು ಅಡ್ಡ ಇಟ್ಟು ಬಂದಂತಹ ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ ಇದರಿಂದ ತೀವ್ರ ತೊಂದರೆಯಾಗುತ್ತಿದೆ. ಇಲ್ಲಿ ಯಾರೇ ಪ್ರಯಾಣಿಕರು ಬಂದರೂ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಹಾಗೂ ಕುಡಿಯಲು ಮೊದಲೇ ನೀರಿಲ್ಲ. ಇನ್ನು ಶೌಚಾಲಯಕ್ಕೆ ನೀರನ್ನ ಹೇಗೆ ಒದಗಿಸಿಕೊಡುತ್ತಾರೆ ಎಂದು ಕಿಡಿಕಾರಿದ ಅವರು, ಇನ್ನು ಅಧಿಕಾರಿಗಳನ್ನ ಕೇಳಿದ್ರೆ ಪೈಪ್ಲೈನ್ ಹಾಳಾಗಿದೆ, ಟ್ಯಾಂಕರ್ ಮೂಲಕ ನೀರು ತರಲಾಗುತ್ತಿದೆ ಎಂದು ಹೇಳೋ ಇವರಿಗೆ ನಾಚಿಕೆ ಆಗಬೇಕು. ಸಾವಿರಾರು ಪ್ರಯಾಣಿಕರು, ಪ್ರವಾಸಿಗರು ಬರುವ ಇಲ್ಲಿಗೆ ಒಂದು ಟ್ಯಾಂಕರ್ ನೀರು ಸಾಲೋದಿಲ್ಲ. ಕೂಡಲೇ ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ಪ್ರತಿನಿತ್ಯ ಈ ಬಸ್ ನಿಲ್ದಾಣದಲ್ಲಿ ಒಂದಲ್ಲ ಒಂದು ಅವ್ಯವಸ್ಥೆ ಎದ್ದು ಕಾಣುತ್ತಿದೆ. ಇಲ್ಲಿಯ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ನಾಟಕ ಮಾಡ್ತಾರೆ. ಸರಿಯಾದ ಉತ್ತರ ಯಾರೂ ಸಹ ನೀಡುತ್ತಿಲ್ಲ. ಇದಕ್ಕೆ ಯಾರು ಹೊಣೆಗಾರರು? ಕೂಡಲೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ರೆ ಮುಂದೆ ಉಗ್ರ ರೀತಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆಟೋ ಚಾಲಕ ಸಂಘದ ಅಧ್ಯಕ್ಷ ದೀಪು, ಸಂಘಟನೆ ಗೌರವಾಧ್ಯಕ್ಷ ಧರ್ಮೇಗೌಡ, ಶೌಕತ್, ಅಂಜುಮ್, ಮಂಜುನಾಥ್, ಜಗದೀಶ್, ಪುನೀತ್, ಯೋಗೇಶ್, ಮಂಜು, ಮಾಂತೇಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮೊನ್ನೆ ಬುಧವಾರ ಕೂಡ ನಾವು ಗಾಡಿ ತರಿಸ್ಬಿಟ್ಟು ಮೋಟ್ರನ್ನ ಎತ್ತಕೊಳ್ಳುವಂತ ಪ್ರಯತ್ನ ಪಟ್ವಿ. ಬಟ್ ಅದು ಕೇಸಿಂಗಿಂತ ಕೆಳಗಡೆ ಹೋಗ್ಬಿಟ್ಟಿದೆ. ಅದು ಮೋಟ್ರು ಮತ್ತೊಮ್ಮೆ ಮಾತಾಡಿದ್ದೀವಿ. ಈ ಸೋಮವಾರದ ವರ್ಷದೊಳಗೆ ನಾವು ಬಗೆಹರಿಸ್ತೀವಿ ಅಂತ. ನಾವೇನು ಸುಮ್ಮನೆ ಕೂತಿಲ್ಲ. ಇಂಜಿನಿಯರ್ ಆಗಲಿ, ಆಫೀಸರ್ ಆಗಲಿ, ನಾವು ಆಫೀಸಲ್ಲಿ 2 ಸಲ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಸಕ್ಸಸ್ ಆಗಲಿಲ್ಲ. ಈ ಸೋಮವಾರದ ವರ್ಷದೊಳಗೆ ಆಗುತ್ತೆ.
ಬೇರೆ ಯಾವ್ದು ಇಲ್ಲ ರೀಬೋರ್ ಮಾಡಬೇಕು, ಇಲ್ಲ ರೀಬೋರ್ ಮಾಡಬೇಕು, ಇಲ್ಲ ಆ ಮೋಟ್ರನ್ನ ಎತ್ತಬೇಕು. ಆ ಮೋಟ್ರಿಗೆ ಎತ್ತೋ ಖರ್ಚು ಬರೋದು ಮಾಡೋದು. ಯಾಕಂದ್ರೆ ಡಿಪೋ ಮ್ಯಾನೇಜರ್ ಅದಕ್ಕೆ ಮಾಡೋದಿಲ್ಲ, ಅದಕ್ಕೆ ಅಂತ ಒಬ್ರು ಇಂಜಿನಿಯರ್ ಎಲ್ಲ ಗೊತ್ತು. ಇಂಜಿನಿಯರ್ 2 ಸಲ ಹೋಗಿದ್ದಾರೆ. ಮೊನ್ನೆ ಬುಧವಾರನೂ ಅಷ್ಟು ರಾತ್ರಿ ಗಾಡಿ ಬಂದಾಗ ನಮ್ಮ ಇಂಜಿನಿಯರ್ ಇಲ್ಲೇ ಇದ್ದು ಹೋಗಿದ್ದಾರೆ. ರೀಬೋರ್ ಮಾಡಬೇಕು ಅಂತಂದ್ರೆ ಸೋಮವಾರ ವರ್ಷವಾಗಿ ಸೆಪರೇಟ್ ಆಗುತ್ತೆ. ನಾವು 2 ಸಲ ಮಾಡಿದೀವಿ ಸರ್. ನಾವೇನು ಸುಮ್ಮನೆ ಕೂತಿಲ್ಲ. ಯಾಕಂತಂದ್ರೆ ನೀರ್ ಅನ್ನೋದು ಬೇಸಿಕ್ ರಿಕ್ವೈರ್ಮೆಂಟ್. ಅದಾದ್ಮೇಲೆ ಮುನ್ಸಿಪಾಲಿಟಿ ನೀರ್ ಏನಾದ್ರು ಆಗುತ್ತೋ ಅನ್ನೋದ್ರೆ ಇಲ್ಲೇನೋ ರೋಡ್ ಬಂದಿರೋದು. ಶಾಲೆಗಳಿಗೆ ಮಕ್ಕಳನ್ನ ಕೇವಲ ಅಂಕ ಗಳಿಕೆಗೆ ಮಾತ್ರ ಸೇರಿಸುವ ಪೋಷಕರ ಮನಸ್ಥಿತಿ ಬದಲಾಗಬೇಕು. ಪೋಷಕರು ಓದೋದ್ರ ಜೊತೆಗೆ ಕ್ರೀಡೆಗೂ ಕೂಡ ಸಮಯ ಕೊಡಬೇಕೆಂದು ಟೈಮ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಸಲಹೆ ನೀಡಿದರು. ಹಾಸನ ನಗರದ ವಿಜಯನಗರ ಬಡಾವಣೆಯಲ್ಲಿರುವ ಟೈಮ್ಸ್ ಅಂತಾರಾಷ್ಟ್ರೀಯ ಶಾಲೆ ಆವರಣದಲ್ಲಿ ಶನಿವಾರ ನಡೆದ ಟೈಮ್ಸ್ ಕ್ರೀಡಾ ಅಕಾಡೆಮಿಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೋಷಕರು ತಮ್ಮ ಶಾಲೆಗೆ ಮಕ್ಕಳನ್ನ ಸೇರಿಸುವ ವೇಳೆ ಕೇವಲ ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಮಾತ್ರ ಪರಿಶೀಲನೆ ಮಾಡ್ತಾರೆ. ನಮ್ಮ ಮಕ್ಕಳನ್ನ ಹೇಗಾದ್ರೂ ಮಾಡಿ 100% ಅಂಕ ಗಳಿಸುವಂತೆ ಮಾಡಿ ಎಂದಷ್ಟೇ ಹೇಳ್ತಾರೆ. ಶಿಕ್ಷಣಕ್ಕೆ ಮಾತ್ರ ಒತ್ತು ನೀಡ್ತಾರೆ. ತಮ್ಮ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದು ಪತ್ರಿಕೆಗಳಲ್ಲಿ ಮಕ್ಕಳ ಭಾವಚಿತ್ರ ಬಂದರೆ ಅಷ್ಟೇ ಸಾಧನೆ ಎಂದುಕೊಳ್ತಾರೆ. ಒಳ್ಳೆಯ ಅಂಕ ಗಳಿಕೆ ಮಾಡಿದರೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಎಂದು ಭಾವಿಸುತ್ತಾರೆ. ಈ ಕಲ್ಪನೆಯಿಂದ ಪೋಷಕರು ಹೊರಬರಬೇಕಾಗಿದೆ. ಮಕ್ಕಳನ್ನ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪೋಷಕರು ಪ್ರೋತ್ಸಾಹಿಸಬೇಕು. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಸೋಲು ಗೆಲುವುಗಳನ್ನು ಕ್ರೀಡೆಯಲ್ಲಿ ಕಾಣಬೇಕು. ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರುವ ಸವಾಲುಗಳನ್ನು ಎದುರಿಸಲು ಸಾಧ್ಯ. ಶಿಕ್ಷಣ, ಮೊಬೈಲ್, ಟಿವಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗುವ ಮೂಲಕ ಮಕ್ಕಳು ಚಿಕ್ಕ ಚಿಕ್ಕ ಘಟನೆಗಳನ್ನು ಎದುರಿಸಲಾಗದಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಗಟ್ಟಿಯಾಗಿ ಬೆಳೆಯಲು ಸಹಕಾರಿಯಾಗಲಿದೆ. ಶಾಲಾ ಹಂತದಲ್ಲಿ ಮಕ್ಕಳನ್ನ ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸುವಂತೆ ಮನೆಯಲ್ಲಿ ಹಾಗೂ ಶಾಲೆಗಳಲ್ಲಿ ಪ್ರೋತ್ಸಾಹಿಸಬೇಕು. ಈ ನಿಟ್ಟಿನಲ್ಲಿ ಟೈಮ್ ಶಾಲೆ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ಸಲುವಾಗಿ ದುಬಾರಿ ವೆಚ್ಚದಲ್ಲಿ ನೂತನ ಅಕಾಡೆಮಿಯನ್ನ ಸ್ಥಾಪನೆ ಮಾಡುವ ಮೂಲಕ ನುರಿತ ತರಬೇತುದಾರರಿಂದ ಮಕ್ಕಳಿಗೆ ತರಬೇತಿ ನೀಡಿ ಮಕ್ಕಳನ್ನ ಜಿಲ್ಲಾ, ರಾಜ್ಯ, ದೇಶ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಮ್ಮ ಉದ್ದೇಶವನ್ನು ತಿಳಿಸಿದರು. ಫುಟ್ಬಾಲ್ ತರಬೇತುದಾರ ಕೃಷ್ಣ ಅವರು ಮಾತನಾಡಿ, ಕ್ರೀಡೆ ಬೆಳೆಸಬೇಕೆನ್ನುವುದು ಕೆಲವರಲ್ಲಿ ಮಾತ್ರ ಇರುತ್ತದೆ. ಮನೆಯಲ್ಲಿ ಅಮ್ಮನೇ ಮೊದಲ ಗುರು. ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಮಕ್ಕಳನ್ನ ಪ್ರೋತ್ಸಾಹಿಸಿ. ಕ್ರೀಡೆಯಲ್ಲಿ ಇರುವ ಸುಖ ಯಾವುದರಲ್ಲೂ ಸಿಗೋದಿಲ್ಲ. ಇದರಲ್ಲಿ ಮಕ್ಕಳನ್ನ ಅನುಭವಿಸಲು ಬಿಡಿ. ಮನೆಯಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಕ್ರೀಡಾಪಟು ಆಗಿರಲಿ ಎಂದರು. ಕ್ರಿಕೆಟ್ ತರಬೇತುದಾರ ಎಚ್ಆರ್ ನರಸಿಂಹ, ಒಂದು ದೊಡ್ಡ ಸಮೂಹ ಸಂಸ್ಥೆ ಕಟ್ಟಬೇಕಾದ್ರೆ ಶ್ರಮವಿದೆ. ದಿನದ ಎಲ್ಲ ಸಮಯ ಓದುವುದಿಲ್ಲ. ಉಳಿದ ಸಮಯದಲ್ಲಿ ಓದೋದ್ರ ಜೊತೆಗೆ ಕ್ರೀಡೆಗೂ ಅವಕಾಶ ಕೊಡಬೇಕು. ಕ್ರೀಡೆಯಲ್ಲಿ ಆಡುವಾಗ ಓದುವುದನ್ನು ನೆನಪಿಸಿಕೊಳ್ಳಬೇಡಿ, ಹಾಗೆಯೇ ಓದುವಾಗ ಕ್ರೀಡೆಯನ್ನು ನೆನಪಿಸಿಕೊಳ್ಳಬೇಡಿ ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲ್ಗೂಡು, ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷರಾದ ಶಿವರಾಮೇಗೌಡ, ಜಾಗದ ಮಾಲೀಕರಾದ ಹರೀಶ್ ವಿಶ್ವನಾಥ್, ಶಾಲೆಯ ಮುಖ್ಯ ಶಿಕ್ಷಕಿ ಬ್ಲೆಸ್ಸಿ ಶ್ಯಾಮ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪೂರ್ಣವಾದ ಶಿಕ್ಷಣ ಅಂದ್ರೆ ಏನು ಅನ್ನೋ ಪ್ರಶ್ನೆ ಪ್ರತಿ ಬಾರಿ ಶಾಲೆ ಮಾಡಿದಾಗ ನಮಗ್ ನಾವೇ ಕೇಳ್ಕೊತಾ ಇದ್ವಿ. ವಾಟ್ಸ್ ದ ಮೀನಿಂಗ್ ಆಫ್ ಕ್ವಾಲಿಟಿ ಎಜುಕೇಶನ್? ಎವ್ರಿಬಡಿ ಸ್ಪೀಕ್ಸ್ ಅಬೌಟ್ ದ ಥಿಂಗ್ ಯು ಹ್ಯಾವ್ ಟು ಗಿವ್ ಎ ಕ್ವಾಲಿಟಿ ಎಜುಕೇಶನ್. ನೀವೊಂದು ತುಂಬಾ ಉತ್ತಮವಾದ ಎಜುಕೇಶನ್ ಕೊಡಬೇಕು. ಒಂದು ಸ್ಕೂಲ್ನಲ್ಲೇನೋ ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ಪ್ರತಿ ಪೇರೆಂಟು ಆ ಭಾವನೆಯಿಂದನೇ ಈ ಶಾಲೆಗಳಿಗೆ ಸೇರಿಸಿರ್ತಾರೆ. ಸರ್, ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಿ ಸರ್, ಇನ್ನೂ 5,000 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ಕೊಡ್ತೀವಿ, ಕ್ವಾಲಿಟಿ ಕೊಡಿ ಅಂತ. ಸೊ ಎವ್ರಿ ಟೈಮ್ ಐ ಆಮ್ ಆಲ್ವೇಸ್ ರಿಗರಿಂಗ್ ಅಂಡ್ ಒನ್ಸ್ ಅಗೇನ್ ಪ್ರೆಸಿಂಗ್ ಮೈ ಸೆಲ್ಫ್ ಏನಂದ್ರೆ ವಾಟ್ಸ್ ದ ಮೀನಿಂಗ್ ಆಫ್ ಕ್ವಾಲಿಟಿ ಅಂತ. ಅಂದ್ರೆ ಈ ಕ್ವಾಲಿಟಿ ಅಂದ್ರೆ ಯಾವ ರೂಪದಲ್ಲಿ ಕೊಡಬೇಕು ಅಂತ ಪ್ರತಿ ಬಾರಿ ಪ್ರಶ್ನೆ ಕೇಳ್ಕೊತಾ ಇರ್ತೀನಿ. ಕೆಲವು ಪೇರೆಂಟ್ಸ್ ನೋಡಿದಾಗ ಅನ್ಸುತ್ತೆ ಅವ್ರು ಸೇರ್ಸೋದೇನೆ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ, ಸರ್ ಏನಾದ್ರೂ ಮಾಡಿ ನನ್ನ ಮಗನ್ನ 98, 99 ತೆಗ್ಸಿ ಅಂತ. So that's a common trend. Every schools are doing the same thing because of your pressurize. So not all school owners are really stick on to the academics, but they think every time parents, you people are pressurizing towards only some marks ಬೇಕು. ನಾ ಆ ಸ್ಕೂಲ್ ನಲ್ಲಿ ಇದ್ದಾಗ ಅಷ್ಟು ತೆಗೀತಿದ್ದ, 10th ಅಲ್ಲಿ ಇಷ್ಟು ಪರ್ಸೆಂಟೇಜು. ಪ್ರತಿಯೊಬ್ರು ಸ್ಕೂಲಿಗೆ ಸೇರಿಸೋದು 10th ಮಾರ್ಕ್ಸ್ ಕಾರ್ಡ್ ನ ಯಾವ ಪೇಪರ್ ಅಲ್ಲಿ ಯಾರು ದೊಡ್ಡದಾಗ ಹಾಕ್ಸಿರ್ತಾರೆ, PU ಕಾಲೇಜ್ ನಲ್ಲಿ ಯಾರು ತುಂಬಾ ರ್ಯಾಂಕಿಂಗ್ ಜಾಸ್ತಿ ಆಗಿರ್ತಾರೆ ಆ ಕಾಲೇಜ್ ಚೆನ್ನಾಗಿದೆ ಅನ್ನೋದು. ಬೇಲೂರು ಪಟ್ಟಣದ ಕೋಟೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇಗುಲದಲ್ಲಿ ಶಿವ ದೀಪೋತ್ಸವದ ಅಂಗವಾಗಿ ನವಗ್ರಹ ಹೋಮ, ರುದ್ರಹೋಮ ಹಮ್ಮಿಕೊಳ್ಳಲಾಗಿತ್ತು.
ಬೇಲೂರು ಪಟ್ಟಣದ ಕೋಟೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇಗುಲದಲ್ಲಿ 17ನೇ ವರ್ಷದ ಶಿವ ತೆಪ್ಪೋತ್ಸವದ ಅಂಗವಾಗಿ ನವಗ್ರಹ ಹೋಮ ರುದ್ರಹೋಮ ಹಮ್ಮಿಕೊಳ್ಳಲಾಗಿತ್ತು. ವೈಕುಂಠ ಬೀದಿಯ ಸಿಆರ್ ವಿಜಯ್ ಕೇಶವ್ ಅವರ ಕುಟುಂಬವು ಕಳೆದ 17 ವರ್ಷಗಳಿಂದ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇಗುಲದಲ್ಲಿ ಶಿವ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿವ ದೀಪೋತ್ಸವದ ಪ್ರಯುಕ್ತ ಅರ್ಚಕರ ಸಹಕಾರದೊಂದಿಗೆ ಬೆಳಗ್ಗೆ 6 ಗಂಟೆಯಿಂದ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಮಹಾನ್ಯಾಸ ಪೂರ್ವಕ ಶತರುದ್ರಾಭಿಷೇಕ ಹಾಗೂ ನವಗ್ರಹ ಹೋಮ ರುದ್ರಹೋಮ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ದೀಪೋತ್ಸವದ ಅಂಗವಾಗಿ ದೇಗುಲವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಈ ಸಂದರ್ಭದಲ್ಲಿ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ, ಶಿವ ದೀಪೋತ್ಸವವನ್ನು ಕೈಲಾಸದಲ್ಲೂ ಶಿವ ಗಣಾಧಿಪತಿಗಳು ಆಚರಿಸುತ್ತಾರೆಂಬ ನಂಬಿಕೆ ಇದೆ. ಶಿವ ದೇಗುಲದಲ್ಲಿ ಹಣತೆ ಬೆಳಗುವ ಮೂಲಕ ನಮ್ಮಲ್ಲಿ ಅಡಗಿರುವ ಅಂಧಕಾರವನ್ನು ಹೋಗಲಾಡಿಸುತ್ತದೆ. ವಿಜಯ ಕೇಶವ ಕುಟುಂಬದವರು ಕೇವಲ ತಮಗೋಸ್ಕರ ದೀಪೋತ್ಸವ ಆಚರಿಸದೆ ಇಡೀ ದೇಶದ ಜನತೆಗೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬೇಕೆಂಬ ವಿಶಾಲ ಮನೋಭಾವದಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅವರ ಕುಟುಂಬದ ಈ ಕಾರ್ಯ ಶ್ಲಾಘನೀಯವಾದದ್ದು ಎಂದರು. HCN ನ್ಯೂಸ್ ಬೇಲೂರು. 11 ಜನ 11 ಸಾರಿ ಇದ್ದವರು ಹೇಳಿದ್ರೆ ಶತರುದ್ರಾಭಿಷೇಕ ಆಗುತ್ತೆ. ಹಾಗೆ ಶತರುದ್ರಾಭಿಷೇಕ ನಾವು ಮಾಡಿದ್ದೀವಿ. ಅದಾದ ನಂತರ ಈಗ ರುದ್ರಹೋಮ ಮಾಡಿದ್ವಿ. ರುದ್ರಹೋಮ ಪಂಚಾಮೃತ ಮುಂದಿನ ಪೂರ್ಣಾರತಿ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ, ಹಾಗಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಈ ದೇವಸ್ಥಾನದ ಏರ್ಪಾಡು ಮಾಡಿದ್ವಿ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ವಿಜಯಕೇಶವ ದಂಪತಿಗಳು ಈಗಾಗಲೇ 17 ವರ್ಷದಿಂದ ಈ ಪೂಜೆಯಿಂದ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. 17 ವರ್ಷ ಅಂದರೆ ಅಮೋಘವಾದ ಸಾಧನೆ ಅಂತ ಹೇಳ್ಬೋದು. ಅವತ್ತಿಂದ ಇವತ್ತರೆಗೂ ಚಾಚು ತಪ್ಪದೆ ಬಹಳ ಶ್ರದ್ಧೆಯಿಂದ ಅವರು ಬರ್ತಾರೆ. ಮನೆಯವರೆಲ್ಲ ನೆಂಟರು ಇಷ್ಟರು ಬಂಧು ಬಳಗ ಸ್ನೇಹಿತರು ಎಲ್ಲರೂ ಸೇರಿಸುತ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಪೂಜೆಯ ಫಲ ಏನಪ್ಪ ಅಂತಂದರೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ನಮ್ಮ ಜೊತೆಗೆ ನಮ್ಮನ್ನು ನಂಬಿರುವಂಥ ನಮ್ಮ ರಾಜ್ಯದ ಜನತೆಗೆ ಹಾಗೆಯೇ ದೇಶದ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಜೊತೆಗೆ ಆಸೆ ಆಕಾಂಕ್ಷೆ ಎಲ್ಲ ಪೂರ್ತಿ ನೆರವೇರಲಿ ಅಂತ ಹೇಳ್ಬಿಟ್ಟು 11 ಜನರು ಸೇರಿಕೊಂಡು ನಾವು ದೇವ್ರ ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಆ ಪ್ರಾರ್ಥನೆಗೆ ಭಗವಂತ ಒಲಿತಾನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕನ್ನಡ ಭಾಷೆಯ ಬೆಳವಣಿಗೆಗೆ ಸಂವಿಧಾನದ ಸಹಾಯ ಬೇಕಿದೆ ಎಂದು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿದರು. ಶುಕ್ರವಾರ ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ 4ನೇ ತಾಲೂಕು ಕನ್ನಡ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ಹಿಂದಿ ಭಾಷೆಗೆ ಸಂವಿಧಾನದ ಬಲ ಇರುವ ಕಾರಣ ವೇಗವಾಗಿ ಬೆಳೆಯುತ್ತಿದೆ. ಇದೇ ರೀತಿ ರಾಜ್ಯ ಸರ್ಕಾರ ಸಹ ಕನ್ನಡ ಬೆಳವಣಿಗೆಗೆ ಸಂವಿಧಾನ ಬಲ ನೀಡಬೇಕಿದೆ. ಕನ್ನಡ ಕಲಿಕೆಯ ಮೊದಲ ಮೆಟ್ಟಿಲಾದ ಕನ್ನಡ ಶಾಲೆಗಳು ವ್ಯಾಪಕವಾಗಿ ಮುಚ್ಚುತ್ತಿರುವುದು ಕಳವಳಕಾರಿ. 100 ವರ್ಷಗಳ ಹಿಂದೆ ಶಾಲೆಗಳಿಗೆ ಭೂಮಿಯನ್ನ ದಾನ ನೀಡಲಾಗಿದೆ. ಆದರೆ 100 ವರ್ಷಗಳು ಕಳೆದರೂ ಶಾಲೆಗಳಿಗೆ ಹಕ್ಕುಪತ್ರ ಮಾಡಲಾಗಿಲ್ಲ. ಪರಿಣಾಮ ದಾನಿಗಳ ವಂಶಸ್ಥರು ಶಾಲೆಗಳ ಜಾಗವನ್ನು ವಶಕ್ಕೆ ಪಡೆಯುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳು ಮುಚ್ಚಲು ಕಾರಣರಾಗುತ್ತಿದ್ದಾರೆ. ಆದ್ದರಿಂದ ಶಾಲೆಗಳಿರುವ ಜಾಗವನ್ನು ಶಿಕ್ಷಣ ಇಲಾಖೆ ಹೆಸರಿಗೆ ನೋಂದಾಯಿಸಿಕೊಳ್ಳುವ ಕೆಲಸವಾಗಬೇಕಿದೆ. ಪ್ರಾಥಮಿಕ ಶಾಲೆಗಳಿಗೆ 45,000 ಶಿಕ್ಷಕರ ಕೊರತೆ ಇದ್ದು 2025ಕ್ಕೆ ಮತ್ತೆ 35,000 ಶಿಕ್ಷಕರು ನಿವೃತ್ತರಾಗಲಿದ್ದಾರೆ. ಕೂಡಲೇ 75,000 ಶಿಕ್ಷಕರ ನೇಮಕ ಮಾಡದಿದ್ದರೆ ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಬಡ ಮಕ್ಕಳಿಗೆ ದುಬಾರಿಯಾಗಲಿದೆ ಎಂದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವರ್ಷ ಮಕ್ಕಳ ದಾಖಲಾತಿ ಸಂಖ್ಯೆ ತೀವ್ರಗತಿಯಲ್ಲಿ ಕುಸಿಯುತ್ತಿದೆ. ಇದೇ ಸ್ಥಿತಿ ಮುಂದುವರೆದರೆ ಮುಂದಿನ 1 ದಶಕದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಕನ್ನಡ ಉಳಿಸಿ ಬೆಳೆಸೋದಕ್ಕೆ ದೊಡ್ಡ ತೊಡಕಾಗಿದೆ. ವ್ಯವಹಾರಕ್ಕಾಗಿ ಅನ್ಯ ಭಾಷೆ ಬಳಸಿದ್ರೂ ಕನ್ನಡವನ್ನ ಉಸಿರಾಗಿಸಿಕೊಳ್ಳಬೇಕಿದೆ ಎಂದರು. ಸಮ್ಮೇಳನಾಧ್ಯಕ್ಷ ಪ್ರಸಾದ್ ರಕ್ಷಿದಿ ಮಾತನಾಡಿ, ತಾಲೂಕಿನ ಪರಿಸರ ರಕ್ಷಿಸಿ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಕೆಲಸವಾಗಬೇಕಾಗಿದೆ. ಸಣ್ಣ ಪ್ರಮಾಣದಲ್ಲಿನ ನಮ್ಮ ವಿರೋಧವನ್ನ ಸರ್ಕಾರ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಪರಿಣಾಮ ತಾಲೂಕಿನಲ್ಲಿ ದೊಡ್ಡ ಯೋಜನೆಗಳು ತಲೆ ಎತ್ತಲು ಸಾಧ್ಯವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಮಾದಗಳು ತಲೆ ಎತ್ತಲು ಅವಕಾಶ ನೀಡಬಾರದು ಎಂದರು. ಸಂವೇದನೆ ಇಲ್ಲದೆ ಮನುಷ್ಯ ಬದುಕಿರೋದು ದಂಡ. ನೆರೆಮನೆಯ ಕಷ್ಟ ಕಂಡು ಕರಗದಿರೋದು ಮನುಷ್ಯತ್ವದ ಸರ್ವ ಪತನದ ಸಂಕೇತ. ತಾಲೂಕಿನಲ್ಲಿ ಶಾಲೆಗಳ ಸಂಖ್ಯೆ ಕುಸಿತ ಆತಂಕಕಾರಿ. ಬಡವರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗೆ ಸೇರುತ್ತಾರೆ ಎಂಬ ಮನಸ್ಥಿತಿ ಜನರಲ್ಲಿ ನೆಲೆಸಿರುವುದೇ ಕನ್ನಡ ಶಾಲೆಗಳ ಸಂಖ್ಯೆ ಗಣನೀಯವಾಗಿ ಕುಸಿಯಲು ಕಾರಣವಾಗಿದೆ. ತಾಲೂಕು ಕನ್ನಡ ಸಾಹಿತಿಗಳ ತವರಾಗಿದ್ದು 100ಕ್ಕೂ ಅಧಿಕ ಸಾಹಿತಿಗಳು ನಮ್ಮ ನೆಲದಿಂದ ಹುಟ್ಟಿ ಬಂದಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ನಡೆಸಲು ಮಲೆನಾಡಿನಲ್ಲಿ ಸಾಕಷ್ಟು ವಿಷಯಗಳಿದ್ದು ಸೂಕ್ಷ್ಮ ಮನಸ್ಥಿತಿ ಸಾಹಿತ್ಯಕ್ಕೆ ಅಗತ್ಯವಿದೆ ಎಂದರು. ವೇದಿಕೆಯಲ್ಲಿ ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಜಿಲ್ಲಾ ಕಸಾಪ ಅಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಪುರಸಭೆ ಅಧ್ಯಕ್ಷೆ ಜ್ಯೋತಿ ರಾಜಕುಮಾರ್, ಉಪಾಧ್ಯಕ್ಷೆ ಜರೀನಾ, ಸಾಹಿತಿ ಸುಬ್ಬು ಹೊಲಿಯಾರ್, ಮುರಳಿ ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು.
ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು 4ನೇ ಸಾಹಿತ್ಯ ಸಮ್ಮೇಳನದ ರಾಷ್ಟ ಧ್ವಜವನ್ನು ಉಪವಿಭಾಗಾಧಿಕಾರಿ ಡಾ ಎಂಕೆ ಶ್ರುತಿ ಬೆಳಗ್ಗೆ 8 ಗಂಟೆಗೆ ನೆರವೇರಿಸಿದರೆ ಕನ್ನಡ ಧ್ವಜವನ್ನು ತಹಸೀಲ್ದಾರ್ ಮೇಘನಾ ನೆರವೇರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಧ್ವಜವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಹಾರಿಸಿದರು. ನಂತರ 10 ಗಂಟೆಗೆ ಸರಿಯಾಗಿ ಸಕಲೇಶಪುರ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಸಮ್ಮೇಳನಾಧ್ಯಕ್ಷ ಪ್ರಸಾದ್ ರಕ್ಷಿದಿ ದಂಪತಿಗಳ ಮೆರವಣಿಗೆಯಲ್ಲಿ ವೀರ್ಗಾಸೆ, ಕಂಸಾಳೆ, ಮಲೆನಾಡು ಸುಗ್ಗಿ ಕುಣಿತ ಗಮನ ಸೆಳೆದರೆ ನಾಸಿಕ ವಾದ್ಯಕ್ಕೆ ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕನ್ನಡಾಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಸರಿಯಾಗಿ 2 ಗಂಟೆಗಳ ಕಾಲ ನಡೆದ ಮೆರವಣಿಗೆ ಕಾಡಾನೆಗಳ ಸೆರೆ ಸಂದರ್ಭದಲ್ಲಿ ನಡೆದ ಕಾದಾಟದಲ್ಲಿ ಮೃತಪಟ್ಟ ಅರ್ಜುನ ಆನೆಯ ನೆನಪಿಗಾಗಿ ನಿರ್ಮಿಸಿದ್ದ ದ್ವಾರದ ಮೂಲಕ ಸಮ್ಮೇಳನಾಧ್ಯಕ್ಷರನ್ನ ವೇದಿಕೆಗೆ ಕರೆತರಲಾಯಿತು. ಅಭಿವೃದ್ಧಿ ಹರಿಕಾರ ಎಂದು ಗುರುತಿಸಿಕೊಂಡಿದ್ದ ಬೈಕೆರೆ ನಾಗೇಶ್ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಆರಂಭವಾದ ಕಾರ್ಯಕ್ರಮಕ್ಕೆ ಬಾಗೆ ಜೆಎಸ್ಎಸ್ ಶಾಲೆ ಮಕ್ಕಳು ನಡೆಸಿಕೊಟ್ಟ ನೃತ್ಯ ಮೆರುಗು ನೀಡಿತ್ತು. ಮಧ್ಯಾಹ್ನದ ನಂತರ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ 13 ಸಾಹಿತಿಗಳನ್ನು ಒಳಗೊಂಡ ಕವಿಗೋಷ್ಠಿ ಜನಮನ ಸೆಳೆಯಲು ಯಶಸ್ವಿಯಾಯಿತು. ಮಲೆನಾಡ ಜನಜೀವನ ಹಾಗೂ ಸದ್ಯದ ಸವಾಲುಗಳ ಕುರಿತ ಸಂವಾದ ಸಮಸ್ಯೆಗಳ ಸರಮಾಲೆಯನ್ನ ಬಿಚ್ಚಿಟ್ಟಿತು. ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭ ಆಕರ್ಷಣೀಯವಾಗಿತ್ತು. ಪಟ್ಟಣದ ಪ್ರಮುಖ ಶಾಲೆಗಳು ನಡೆಸಿಕೊಟ್ಟ ನೃತ್ಯ ರೂಪಕ ಜನಮನ ಸೆಳೆಯಿತು. ಒಟ್ಟಾರೆ 4ನೇ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಾಭಿಮಾನಿಗಳನ್ನು ಸೆಳೆಯಲು ಸಂಪೂರ್ಣ ಯಶಸ್ವಿಯಾಯಿತು. HCN ನ್ಯೂಸ್ ಸಕಲೇಶಪುರ. ನಾನು ನೋಡಿದ ಹಾಗೆ ಒಂದು 15-20 ವರ್ಷಗಳ ಹಿಂದೆ ನಮ್ಮ ರಕ್ಷಿದಿ ಹಿರಿಯ ಪ್ರಾಥಮಿಕ ಶಾಲೆ, ನಾನು ಸರಿ ಕಟ್ಟಿಬಡಿಸಿದ ಶಾಲೆ, ಅದಕ್ಕೊಂದು ಜಾಗ ಗ್ರ್ಯಾಂಟ್ ಮಾಡಿಸಿದೆ. 2.5 ಎಕರೆ ಜಾಗ ಅಂತ ಒಂದು 2 ಎಕರೆ ಜಾಗ ಗ್ರ್ಯಾಂಟ್ ಮಾಡಿಕೊಡುವುದರಲ್ಲಿ ಗ್ರ್ಯಾಂಟ್ ಇದೆ. 2 ಎಕರೆ ಜಾಗ ಇದೆ. ಆಗ ಹೋದಾಗ ನಾವು ಡಿಸ್ಟ್ರಿಕ್ಟ್ ನೋಡಿದ್ರೆ ಇಡೀ ತಾಲೂಕಲ್ಲಿ 300 ಶಾಲೆಗೆ ಜಾಗ ಇತ್ತು. 3 ಶಾಲೆ, ಒಂದು ಕಪಿಲಗದ್ದ ಶಾಲೆ ಯಾವುದೋ ಪುರಾತನ ಕಾಲದ ಬಲ ಕೊಟ್ಟು ದಾಖಲೆ ಇರ್ತದೆ. ಇನ್ನೊಂದು ಬಿ ವಿ ಶಿವಕರು ಶಾಸಕರಿಂದ ಅವರು ಏನೋ ಮಾಡಿಸ್ತಿದ್ರು. ಅದು ಬಿಟ್ಟು ಯಾವ ಶಾಲೆಗೂ ಇಲ್ಲ. ಈಗ ಎಷ್ಟಿದೆ ಗೊತ್ತಿಲ್ಲ. ಬೆಳೆಗಳ ಬಗ್ಗೆ ತುಂಬಾ ಹೇಳ್ತಾ ಇದೆ. ಆ ಕುತೂಹಲ ಇವತ್ತು ತನೀತು. ನೇರವಾಗಿ ಅವರಿಗೆ ಒಂದು 5 ನಿಮಿಷ ಮಾತಾಡುವಂತಹ ಸೌಭಾಗ್ಯ. ಇನ್ನು ನಿಮ್ಮೆಲ್ಲರ ಸಮ್ಮೇಳನ ಚೆನ್ನಾಗಿ ನಡೀತಾ ಇದೆ. ಆ ಸಮ್ಮೇಳನದ ಭಾಗವಾಗಿ ನನ್ನ ಅಂತರಂಗದ ಗೆಳೆಯ ಪ್ರಸಾದ್ ರಕ್ಷಿದಿಯ 2 ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಈ ಮೊದಲನೇ ಪುಸ್ತಕ ಬೆಳ್ಳೆಗೆರೆ ಹಳ್ಳಿ ಥಿಯೇಟರ್, ಒಂದು ಗ್ರಾಮೀಣ ರಂಗಭೂಮಿಯ ದತ್ತಪೀಠ ಜಯಂತಿ ನಮ್ಮ ಹಿಂದೂಗಳ ಪವಿತ್ರವಾದ ಹಬ್ಬ. ಅದನ್ನು ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. 2 ದಿನಗಳ ಕಾಲ ಶನಿವಾರ ಹಾಗೂ ಭಾನುವಾರದಂದು ಬಾಬಾ ಬುಡನ್ಗಿರಿಯ ತಪ್ಪಲಿನಲ್ಲಿರುವ ದತ್ತಾತ್ರೇಯ ಪಾದುಕೆ ದರ್ಶನಕ್ಕೆ ಸಕಲೇಶಪುರ, ಬೇಲೂರು ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಯುವಕರು ದತ್ತಮಾಲೆ ಧರಿಸಿ ದತ್ತಾತ್ರೇಯ ವಿಶೇಷ ಉಡಿ ತುಂಬಿಕೊಂಡು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಿಂದ ಹೊರಟ ಶೋಭಾಯಾತ್ರೆಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ದತ್ತಾತ್ರೇಯ ಜಯಂತಿ ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಅದು ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರೋದ್ರಿಂದ ಅದು ನಿತ್ಯ ಪೂಜಿಸುವ ಸ್ಥಳವಾಗಿರಬೇಕು. ಅದರಂತೆ ಹನುಮ ಜಯಂತಿಯನ್ನ ಸಂಭ್ರಮದಿಂದ ಯಾವ ರೀತಿ ಆಚರಿಸುತ್ತೇವೆಯೋ ಅದೇ ರೀತಿ ದತ್ತಾತ್ರೇಯ ಪಾದುಕೆ ದರ್ಶನ ದಿನವನ್ನ ವಿಜೃಂಭಣೆಯಿಂದ ಆಚರಿಸಬೇಕು. ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಸಮೃದ್ಧರಾದರೆ ದೇಶವು ಸುಭಿಕ್ಷ. ತಾಯಿ ಅನ್ನಪೂರ್ಣ ದೇವಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಶೋಭಾಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು. ಯುವಕರು ಹಿಂದೂ ಸಂಸ್ಕೃತಿಯನ್ನ ಉಳಿಸಬೇಕು, ಜೊತೆಗೆ ಬೆಳೆಸುವ ಕೆಲಸ ಮಾಡಬೇಕು. ಭಕ್ತಿಭಾವದಿಂದ ದೇವರ ದರ್ಶನ ಪಡೆಯಬೇಕು. ಸಕಲೇಶಪುರ, ಬೇಲೂರು ತಾಲೂಕಿನ ಬಿಕ್ಕೋಡು, ಅರೆಹಳ್ಳಿ, ಚೀಕನಹಳ್ಳಿ, ಗೆಂಡೆಹಳ್ಳಿ, ಕೋಗಿಲೆಮನೆ ಇನ್ನು ಮುಂತಾದ ಹಳ್ಳಿಗಳಿಂದ ಮಹಿಳೆಯರು, ಪುರುಷರು ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಜನರು ಭಾಗವಹಿಸುತ್ತಿರುವುದು ಸಂತಸ ಎಂದರು. ಭಜರಂಗ ದಳದ ಜಿಲ್ಲಾ ಸಂಚಾಲಕ ಕಿಶೋರ್ ಶೆಟ್ಟಿ ಮಾತನಾಡಿ, ಹಿಂದೂ ಧರ್ಮದ ಉಳಿವಿಗಾಗಿ ಇಂದಿನ ಯುವಕರು ಮುಂದಾಗಬೇಕು. ದತ್ತಪೀಠ ಉಳಿವಿಗಾಗಿ, ಸನಾತನ ಧರ್ಮದ ಉಳಿವಿಗಾಗಿ ಹಿಂದೂಗಳು ಶ್ರಮಿಸಬೇಕು. ದತ್ತಾತ್ರೇಯರ ಆಶೀರ್ವಾದ ಪಡೆದವರೇ ಧನ್ಯರು. ಹಿಂದೂ ಧರ್ಮ ಬೆಳೆಯಬೇಕು. ಅದನ್ನು ಉಳಿಸುವ ಕೆಲಸಕ್ಕೆ ದೇಶದ ಎಲ್ಲಾ ಹಿಂದೂ ಬಾಂಧವರು ಹೋರಾಡಬೇಕು ಎಂದರು. ಜಿಲ್ಲಾ ಆರ್ಎಸ್ಎಸ್ ಸಂಚಾಲಕಿ ಲಾವಣ್ಯ ಪಡ್ಯಾರು ಮಾತನಾಡಿ, ಈ ಹಿಂದೆ ಪುರುಷರು ಮಾತ್ರ ಮಾಲಾಧಾರಿಗಳಾಗಿ ದತ್ತಾತ್ರೇಯ ದರ್ಶನ ಪಡೆಯುತ್ತಿದ್ರು. ಆದರೆ ಇಂದು ಮಹಿಳೆಯರು ಹಿಂದೂ ಧರ್ಮದ ಉಳಿವಿಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧರ್ಮವನ್ನು ಕಾಪಾಡಲು ಕೈಜೋಡಿಸುತ್ತಿದ್ದಾರೆ ಎಂದರು. ದೇವಸ್ಥಾನದಿಂದ ಸುಮಾರು 1,000ಕ್ಕೂ ಅಧಿಕ ಮಹಿಳೆಯರು, ಯುವಕರು ಮಾಲಾಧಾರಿಗಳಾಗಿ ದತ್ತಾತ್ರೇಯರ ಘೋಷಣೆ ಕೂಗುತ್ತಾ ಚಿಕ್ಕಮಗಳೂರು ಕಡೆ ಪಯಣಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶೋಭಾ ಗಣೇಶ್, ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಸುಮನ್, ತಾಲೂಕು ಭಜರಂಗ ದಳ ಸಂಚಾಲಕ ನಾಗೇಶ್, ಮುರಳಿ, ಕುಮಾರ್, ಅರವಿಂದ್, ಲೀಲಾವತಿ ಅಂದಲೆ ಇತರರು ಹಾಜರಿದ್ದರು.
HCN ನ್ಯೂಸ್ ಬೇಲೂರು. 12ನೇ ತಾರೀಕು ನಡೆದಂಥ ಅನಸೂಯ ದೇವಿಯವರ ಉತ್ಸವದಲ್ಲೂ ಸಹ ಬೇಲೂರಿನಿಂದ ನೂರಾರು ಮಹಿಳೆಯರು ತೆರಳಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದತ್ತಪೀಠಕ್ಕೆ ಹೋಗ್ತಕ್ಕಂಥ ಬೇಲೂರಿನ ಸಂಖ್ಯೆ ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು, ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ನೋಡಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನರ್ವಸತಿ ಗೋಳು ನಿವಾರಿಸಲು ಬಿ ಶಿವರಾಮ್ ಒತ್ತಾಯ. ಡಿನೋಟಿಫಿಕೇಶನ್ ಮಾಡಿದಾಗಲೇ ಮಾತ್ರ ಜನರಿಗೆ ಮುಕ್ತಿ. ತಮ್ಮ ಹಕ್ಕು ಕಾಪಾಡಿಕೊಳ್ಳಲು ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಕರೆ ನೀಡಿದ ಮಾಜಿ ಸಚಿವರು. ಚೌಲ್ಗೆರೆ ಟೋಲ್ ಉದ್ಘಾಟನೆಗೆ ಕರವೇ ಕಿಡಿ. ಪ್ರತಿಭಟನೆಯ ಎಚ್ಚರಿಕೆ. ಸರ್ವಿಸ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹ. ಟೋಲ್ ಉದ್ಘಾಟನೆ ಮಾಡದಂತೆ ಕರವೇ ಎಚ್ಚರಿಕೆ. 5ನೇ ದಿನದ ಹೋರಾಟಕ್ಕೆ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ. ರೈತ ಸಂಘ ಭೇಟಿ. ಹೋರಾಟ ಅಂತ್ಯ. ಫೆಬ್ರವರಿ ಒಳಗೆ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ನೀಡಬೇಕು. ಜಯ ಕರ್ನಾಟಕದಿಂದ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.